ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಅನ್ರ್ಯಾಪ್ ಹ್ಯಾಪಿನೆಸ್. ಸೊ ಇವತ್ತೇನು ನಾನು ಒಬ್ಬಳೇ ಯೂಟ್ಯೂಬ್ ಅದು ನಮ್ಮದು ಕಂಟೆಂಟ್ ಸ್ಟಾರ್ಟ್ ಮಾಡಿದ್ದೀನಿ ಅಂತ ಅನ್ಕೋತಿದ್ದೀರಾ? ಇಲ್ಲ, ಆ್ಯಕ್ಚುಲಿ ಅದು ಅವರಿಬ್ಬರು ಹಾಸ್ಟೆಲ್ ಐಟ್ಸಲ್ಲ, ಸೊ ಊಟ ಮಾಡೋಕ್ಕೆ ಅಂತ ಹಾಸ್ಟೆಲ್ಗೆ ಹೋಗಿದ್ದಾರೆ. ಅವಾಗಿಂದ ಕಾಲ್ ಮಾಡ್ತಾನೇ ಇದ್ದೀನಿ ನಾನು ಅವ್ರಿಗೆ, ಬನ್ನಿ ಅಂತ ಮುಗಿಸ್ಕೊಂಡು ಬೇಗ. ಇನ್ನೂ ಅವ್ರು ಬರೋದ್ರಲ್ಲೇ ಇದ್ದಾರೆ. ಸೊ ಇವಾಗ ಅವ್ರದ್ದೇ ಕಾಲ್ ಬಂತು ನೋಡಿ, 1 ಸೆಕೆಂಡ್ ಇರಿ ಹಂಗೆ. One eternity later. ಆಗಿಂದ ಕಾಲ್ ಮಾಡಿ ಹೇಳ್ತಾನೆ ಇದ್ರು ಬರ್ತಿದ್ದೀವಿ ಅಂತ. ಇನ್ನೂ ಎಂಟ್ರೆನ್ಸಲ್ಲಿ ಇದ್ದೀವಿ ಅಂತ ಹೇಳ್ತಾರೆ. ಬನ್ನಿ ನೋಡೋಣ ಏನು ಮಾಡ್ತಿದ್ದಾರೆ ಎಂಟ್ರೆನ್ಸಲ್ಲಿ ಅಂತ. ಇನ್ನೂ ಎಷ್ಟು ಒಳ್ಳೆ ನಿಧಾನಕ್ಕೆ ಬರ್ತಾಯಿದ್ದಾರೆ. ಯಾವ ಎಂಟ್ರೆನ್ಸಿಂದ ಬರ್ತಿದ್ದಾರೆ ಅಂತ ಗೊತ್ತಿಲ್ಲ ನನಗೆ, ಬಟ್ ಎಂಟ್ರೆನ್ಸ್ ಅಂತ ಹೇಳಿದ್ರು. ನೋಡೋಣ. ಇಲ್ಲಿ ನಿಮಗೆ ಕಾಣಿಸ್ತಿದ್ಯೋ ಇಲ್ವೋ ಸರಿಯಾಗಿ ಗೊತ್ತಿಲ್ಲ ನನಗೆ. ಇಲ್ಲೆಲ್ಲ ಫುಲ್ಲು ಹನಿ ಬೀಸ್ ಓಡಾಡ್ತಾ ಇದೆ ತುಂಬ. ಹಾಂ, ಬಂದರು ಅಲ್ಲಿ. ಇವಾಗ ಬರ್ತಾಯಿದ್ದಾರೆ. ಎಷ್ಟು ಸ್ಲೋ ಆಗಿ ಬರ್ತಾಯಿದ್ದಾರೆ ಅಂತ ಹೇಳಿದ್ರೆ, ಬೇಗನೆ ಏನೋ ಕೈಯಲ್ಲೇನೋ ಇಟ್ಕೊಂಡು ಬರ್ತಾಯಿದ್ದಾರೆ ಅನಿಸುತ್ತೆ, ಗೊತ್ತಿಲ್ಲ. ಇನ್ನೇನು ಬರೀ ಹೂ ಕೀಳ್ತಾ ಇರ್ತಾಳೆ. ಬರ್ತಾ ಇದ್ದಾರೆ. ನಾವು 4th ಫ್ಲೋರಲ್ಲಿ ಇದ್ದೀವಿ ಆ್ಯಕ್ಚುಲಿ. ಅವ್ರು ಸ್ಟೆಪ್ಸ್ ಹತ್ಕೊಂಡು ಬರ್ತಾ ಇದ್ದಾರೆ. ಇನ್ನು ಬಂದಂಗೆ ಇವ್ರುಗಳು ಬೇಗ. ಎನಿವೇಸ್ ಕೊನೆಗೂ ಬಂದರು. ಇಲ್ಲಾಂದರೆ ಆಗಿಂದ ಇನ್ನೂ ಬರ್ತೀವಿ ಅಂತಾನೆ ಬರೋದ್ರಲ್ಲೇ ಇದ್ದರು. ಲಿಫ್ಟ್ ಯೂಸ್ ಮಾಡ್ಬೋದಿತ್ತು, ಹೆಂಗಿದ್ರು ಖಾಲಿತ್ತು ಲಿಫ್ಟ್. ಓ ಇಲ್ಲ, ವೇಟಿಂಗಲ್ಲಿದ್ದಾರೆ ತುಂಬ ಜನ ಲಿಫ್ಟ್ಗೆ. ನೋಡಿ ಎಷ್ಟು ಜನ ವೇಟಿಂಗಲ್ಲಿದ್ದಾರೆ ಲಿಫ್ಟ್ಗೆ. ತುಂಬ ಜನ ಇದ್ದಾರೆ ವೇಟಿಂಗಲ್ಲಿ, ಅದಕ್ಕೆ ಹೊರಟಿದ್ದಾರೆ ಅನಿಸುತ್ತೆ. ಕಾಯೋಣ ಬನ್ನಿ, ಒಳಗಡೆ ಹೋಗೋಣ. ನಾವು ಕಾಯೋಣ, ಬರಲಿ. ಇನ್ನೂ ನಿಧಾನ ಆಗ್ಬೋದು. ಇನ್ನೂ 4 ಫ್ಲೋರ್ಸ್ ಹತ್ಕೊಂಡು ಬರಬೇಕಲ್ಲ ಅವರು. ಸೊ ಅವ್ರು ಬಂದಮೇಲೆ ಕಂಟಿನ್ಯೂ ಮಾಡೋಣ. ಏನು ಮಾಡೋಣ ಇವತ್ತಿಂದ, ಏನು ಕಂಟೆಂಟ್, ಏನು ಶೂಟ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿ ಆದಷ್ಟು ಬೇಗ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತೀವಿ ಯೂಟ್ಯೂಬ್ ಚಾನಲಲ್ಲಿ. ಮತ್ತು ನಮ್ಮದು ಇವಾಗ ಇನ್ಸ್ಟಾಗ್ರಾಮಲ್ಲಿ ಕೂಡ ಒಂದು ಅಕೌಂಟ್ ಓಪನ್ ಮಾಡಿದ್ದೀವಿ, ಸೇಮ್ ಅನ್ರ್ಯಾಪ್ ಹ್ಯಾಪಿನೆಸ್ ಹೆಸರಲ್ಲಿ. ಅಲ್ಲಿ ಕೂಡ ಆದಷ್ಟು ರೀಲ್ಸ್ಗಳನ್ನೆಲ್ಲ ಪೋಸ್ಟ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಸೊ ನೋಡೋಣ. ಹೋಪ್ ನಾವು ನಿಮಗೆ ಫುಲ್ ಎಂಟರ್ಟೈನ್ ಮಾಡ್ತೀವಿ ಚೆನ್ನಾಗಿ. ಆ್ಯಂಡ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ. ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಇವರಿಬ್ರು ಇನ್ನೂ ಫೋರ್ತ್ ಫ್ಲೋರ್ಗೆ ಬಂದೇ ಇಲ್ಲ, ಇನ್ನೂ ಬರೋದ್ರಲ್ಲಿದ್ದಾರೆ. ಗೊತ್ತಿಲ್ಲ ಯಾವ ಫ್ಲೋರಲ್ಲಿದ್ದಾರೆ ಅಂತ ಇನ್ನೂ. ಜಸ್ಟ್ ವೇಟಿಂಗ್ ಫಾರ್ ದೆಮ್ ಅಷ್ಟೇ. ಇವತ್ತು ನಾನು ನನ್ನ ಲೋಕಲ್ ಐಟಲ್ಲ, ಸೊ ಲಂಚ್ ನಾನು ನಾರ್ಮಲ್ ಕ್ಲಾಸಲ್ಲೇ ಕೂತ್ಕೊಂಡು ಮಾಡ್ಕೊತೀನಿ. ಅವರಿಬ್ಬರು ಹಾಸ್ಟೆಲ್ಗೆ ಹೋಗಿ ಊಟ ಮಾಡ್ಕೊಂಡು ಹೋಗಿ ಬಂದರು. ಈಗ ಬರ್ತಿದ್ದಾರೆ. ಏನು ಕೈಯಲ್ಲೇನೋ ಮತ್ತೆ ಹೂ ಹಿಡ್ಕೊಂಬಂದು ಹೇಳಿದ್ನಲ್ಲ ಕ್ಲಾಸಲ್ಲಿ ಇರ್ತೀನಿ ಅಂತ. ಮನೆಗೆ ಕೂತ್ಕೊಂಡು ನಾವು ನಿಮಗೆ ಎಲ್ಲಿ ಸಿಕ್ಕಿದೆ ನಿಮಗೆ ಗೊತ್ತಾ? ಏನೇ ಮಾಡಿದ್ರು ಈ ಹೂವು ಕಿತ್ಕೊಂಬರೋದಂತೂ ಇವರಿಬ್ರು ಬಿಡಲ್ಲ. ಏನೋ ತೊಗೊಂಬಂದೆ. ನಲ್ಲಿಕಾಯಿ ತಂದಿದ್ದೀನಿ. ಥ್ಯಾಂಕ್ ಯು. ಎಲ್ಲಿಂದ ಕಿತ್ಕೊಬಂದ್ರಿ ಇದನ್ನ? ಗೇಟ್ ಹತ್ರ. ನೋಡಿ ಫ್ರೆಂಡ್ಸ್, ಇದು ಏನೋ ಎಲ್ಲ ಕಿತ್ಕೊಂಡೆಲ್ಲ ಬರ್ತಿದ್ದಾರೆ ಇವರೆಲ್ಲ. ನಮ್ಮ ಕಾಲೇಜ್ದು ಪ್ರಾಪರ್ಟಿ ಅದು. ಅವ್ರ ಪಾಪ ಬೆಳೆಸಿದ್ರೆ ಇವರು ಈ ಥರ ಕಿತ್ಕೊಂಡು ಬರೋದು. ವಿ ಪೇಡ್ ಫೀಸ್. ಹೆಂಗಿದೆ ಇದು? ತೊಳಿಬೇಕು ಅನಿಸುತ್ತೆ. ತೊಳಿಬಿಟ್ಟು ಬಟ್ ಸ್ಟಿಲ್ ತೊಳೆದುಬಿಟ್ಟು ತಿನ್ನೋದು. ಇದು ಗಂಟ್ಲು ನಾವು ಬರುತ್ತೆ. ಮಾಡಿದ್ದೆ ಇದಕ್ಕೆ ನಾವು ಏನೇನು ಮಾಡಿದ್ದೆ ವಿಚ್ ಯು ದಟ್ ವಾಟರ್ ಪೈಪ್ ಇನ್ ಆಲ್ to get this. We struggled a lot. You both are not coming in the same frame. Wait, let me change the frame. Yeah. Dark ಬರ್ತಿದೆ ಈ ಕಡೆಯಿಂದ. Clean. It's fine now.